ಯಾಕಂದ್ರೆ ನಾನು ಒಂದ್ಸಾರಿ ಮದ್ರಾಸ್ಗೆ ಟ್ರೈನ್ ಹೋಗ್ತಾ ಇದ್ದೆ, ಹಂಗೆ ಆವಾಗ ಮದ್ರಾಸ್ ಇತ್ತು, ಈಗ ಚೆನ್ನೈ ಆಗಿರೋದು. ನಾನು ಹೋಗುವಂತ ಸಂದರ್ಭದಲ್ಲಿ ಪುಸ್ತಕ ಓದೋ ಅಭ್ಯಾಸ. ಬೆಂಗಳೂರು ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ ಅಂತ ಒಂದು ಪುಸ್ತಕ ತಗೊಂಡೆ. ಅದು ಅವಾಗ 20 ರೂಪಾಯಿ, ಅವಾಗಲೇ, ಈಗ 50 ಆಗಿರ್ಬೋದು ಅಂತ ಕಾಣಿಸುತ್ತೆ. ಆಗ ಓದ್ತಾ ಇದ್ದಾಗ ಅಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ರು. ಏನ್ ಪ್ರಶ್ನೆ ಅಂತಂದ್ರೆ, ರಾಷ್ಟ್ರದಲ್ಲಿ ಇರ್ತಕ್ಕಂಥ ಹೆಚ್ಚು ಪುತ್ಥಳಿಗಳು ಯಾವ್ಯಾವು ಅಂತ. ಅದರಲ್ಲಿ ಮೊದಲನೇದು ಮಹಾತ್ಮ ಗಾಂಧೀಜಿ ಇತ್ತು, ಎರಡನೇದು ಜವಾಹರ್ಲಾಲ್ ನೆಹರು ಇತ್ತು, ಮೂರನೇದು ಇಂದಿರಾ ಗಾಂಧಿ ಇತ್ತು, ನಾಲ್ಕನೇದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಉತ್ತರ ನೋಡಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಡೀ ರಾಷ್ಟ್ರದಲ್ಲಿ ಹೆಚ್ಚು ಪುತ್ಥಳಿ ಇರ್ತಕ್ಕಂಥ ಪ್ರತಿಮೆ ಯಾವ್ದಾದ್ರು ಇದೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆ ಅಂತ ಹೇಳಿದ್ರೆ, ಈಗ ಕೆಲವರು ಏನ್ ತಿಳ್ಕೊಂಡ್ಬಿಟ್ಟಿದ್ರು ಅಂದ್ರೆ, ಈಗ ಸರೋಜಿಯರ ಬಗ್ಗೆ ಮಾತನಾಡೋರು. ಈಗ ಇಲ್ಲಿ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೂತಿದ್ದೀವಿ. ಮನೆಗೆ ಹೋದ್ಮೇಲೆ ಬೇರೆ ಬೇರೆ ಆಗ್ತೀವಿ ಅನ್ನೋ ಗೊತ್ತಿಲ್ಲ. ನೀವು ದಯಮಾಡಿ ಯಾರು ತಪ್ಪಾಗಿ ಭಾವಿಸಬೇಡಿ. ಈ ಅಂಬೇಡ್ಕರ್ ಅವರ ಫೋಟೋವನ್ನ ನಿಮ್ಮ ಮನೆಗಳಲ್ಲಿ ಯಾರ್ಯಾರು ಹಾಕೊಂಡಿದೆ ಕೈಯೆತ್ತಿ ಸ್ವಲ್ಪ ದಯಮಾಡಿ. ಅಂಬೇಡ್ಕರ್ ಅವರ ಭಾವಚಿತ್ರವನ್ನ, ಅದೇ ರೀತಿ ಬಸವಣ್ಣವ್ರ ಯಾರು ಹಾಕೊಂಡಿದೆ ಕೈಯೆತ್ತಿ, ಬಸವಣ್ಣವರು. ಅದೇ ರೀತಿ ಬುದ್ಧನ, ಎಲ್ಲ ಬುದ್ಧ ಬಸವ ಅಂಬೇಡ್ಕರ್ ಅವರ ಮಯ ಆಗಿದೆ ಇವತ್ತು ನಮ್ಮ ರಾಷ್ಟ್ರ ಮತ್ತು ರಾಜ್ಯ. ಆದರೆ ಕೆಲವರು ಅಂಬೇಡ್ಕರ್ ಅವರನ್ನ ಬೇರೆ ರೀತಿ ಅರ್ಥೈಸ್ಕೊಂಡು ಬೇರೆ ಬೇರೆ ಅನುಕೂಲಕ್ಕೆ, ಬೇರೆ ಬೇರೆ ಲಾಭಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ಬಸವಣ್ಣವ್ರನ್ನೂ ಅಷ್ಟೇನೆ, ಬುದ್ಧನೂ ಅಷ್ಟೇನೆ. ಯಾರು ಆತ್ಮಸಾಕ್ಷಿಯಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಯಾರು ಪಾಲನೆ ಮಾಡ್ತಾರೆ, ಅವರು ನಿಜವಾದ ಒಬ್ಬ ಮಾನವ ಅಥವಾ ನಿಜವಾದ ಒಬ್ಬ ಮಾನವೀಯತೆಯ ದೃಷ್ಟಿಯಿಂದ ಇಲ್ಲಿ ಬದುಕ್ತಾ ಇದ್ದಾನೆ, ಬಾಳ್ತಾ ಇದ್ದಾನೆ ಅಂತೇಳಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಸಂವಿಧಾನ ಬರೆದಂತ ಸಂದರ್ಭದಲ್ಲಿ ಅವರು ಒಬ್ಬ SC, ಮಹಾರಾಷ್ಟ್ರದ ಮಹರ್ ಜಾತಿಯವರು, ಬಿಡ್ರಿ ಅವರೆಲ್ಲ SCಗಳು ಬರ್ಕೊಬಿಟ್ಟಿದ್ದಾರೆ ಅಂತ ಹಿಂದೆಲ್ಲ ಹೇಳ್ತಾ ಇದ್ರು. ಆದ್ರೆ ಈ ಮಹಾನಾಯಕ ಧಾರಾವಾಹಿ ಬಂತಲ್ಲ, ಮಹಾನಾಯಕ ಧಾರಾವಾಹಿ ದಲಿತರಿಗಿಂತ ಹೆಚ್ಚಾಗಿ ದಲಿತೇತರು ಜಾಸ್ತಿ ನೋಡಿದ್ದಾರೆ ಅಂತ ನನ್ನ ಭಾವನೆ. ದಲಿತೇತರು ಮಹಾನಾಯಕ ಧಾರಾವಾಹಿ, ಯಾಕೆಂದ್ರೆ ಅದರಲ್ಲಿ ಅವರ ಒಂದು ಶ್ರಮ, ಅವರಿಗೆ ಅವಮಾನ ಮಾಡಿದಂಥವರು, ಅವರ ಏನು ಬಾಲ್ಯದಿಂದ ಅವರು ಮಾಡಿದ್ರಲ್ಲ ಅದನ್ನೆಲ್ಲ ಅವರು ತೋರಿಸಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತೋರಿಸಿದ್ದಾರೆ. ಅವ್ರು ಯಾಕೆ ಇತ್ತೀಚೆಗೆ ಅದು ನಿಂತೋಗಿದೆ, ಯಾಕೆ ನಿಂತೋಯ್ತು ಅಂತ ಗೊತ್ತಿಲ್ಲ ನನಗೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಮುಂದೆ ಏನೇನು ಮಾಡ್ತಾ ಇದ್ರು, ಏನೇನು ಮಾಡಬೇಕಾಗಿತ್ತು, ಅಥವಾ ಅದರಲ್ಲಿ ಯಾರ್ಯಾರು ಸಿಗಾಕೊಳ್ತಾ ಇದ್ರು, ಅಥವಾ ಯಾರ್ಯಾರು ಜಾತಿ ಭೇದ ಮಾಡ್ತಾ ಇದ್ರು, ಯಾರ್ಯಾರು ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇದ್ರು, ಅಥವಾ ಯಾರ್ಯಾರು ದೇಶದ ಏನೋ ಒಂಥರ ದ್ವೇಷ ಮಾಡ್ತಾರೆ ದೇಶದ ಬಗ್ಗೆ, ರಿಯಾಲಿಟಿ ಗೊತ್ತಾಗುತ್ತೆ ಅಂತ ನನ್ನ ಅಭಿಪ್ರಾಯದಲ್ಲಿ ಅದನ್ನು ನಿಲ್ಲಿಸಿದ್ದಾರೆ ಅಂತ. ಅದಕ್ಕೆ ಒತ್ತಾಯನೂ ಕೂಡ ಇದೆ ಬೇರೆ ಬೇರೆ ಕಡೆಯಿಂದ. ಬೇಡಪ್ಪ, ಒತ್ತಾಯ ನಿಲ್ಲಿಸ್ಬಿಡ್ರಿ ಸಾಕು ಅಂಬೇಡ್ಕರ್ ಧಾರಾವಾಹಿನ, ಅದನ್ನ ಕಂಟಿನ್ಯೂ ಮಾಡಬೇಕಾಗಿತ್ತು. ದಯಮಾಡಿ ಈ ಸಂದರ್ಭದಲ್ಲಿ ಮಾನ್ಯ ಕೇಶವಮೂರ್ತಿಗಳು ನಾನು ಮನವಿ ಮಾಡ್ತಾ ಇದ್ದೀನಿ, ಈ ಸರ್ಕಾರಕ್ಕೆ ಒತ್ತಾಯ ಮಾಡಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ, ಆ ಅಂಬೇಡ್ಕರ್ ಧಾರಾವಾಹಿ ನಿಂತೋಗಿದೆ, ಅದನ್ನ ನೀವು ಮುಂದುವರಿಸಿ ಅಂತೇಳಿ ನೀವು ಒತ್ತಾಯ ಮಾಡಬೇಕು. ದಯಮಾಡಿ ನಿಮ್ಮ ಶಾಸಕರು ಹೇಳಬೇಕು. ನಮ್ಮೆಲ್ಲ ಏನು 51 SC ST ಶಾಸಕರುಗಳಿದ್ದಾರೆ, ಅವರು ಕೂಡ ಅದನ್ನ ಒತ್ತಾಯ ಮಾಡಿ ಅದನ್ನು ಕಂಟಿನ್ಯೂ ಮಾಡಬೇಕು. ಗೊತ್ತಾಗ್ಲಿ, ನಿಜಾಂಶ ಸತ್ಯಾಂಶ ಗೊತ್ತಾಗ್ಲಿ, ಅಂಬೇಡ್ಕರ್ ಅವರು ಕೊನೆ ತನಕ ಅವ್ರು ಏನ್ ಮಾಡಿದ್ದಾರೆ ಅಂತ. ಅವರು 1956ನೇ ಇಸ್ವಿಯಲ್ಲಿ ಅವರು ತೀರೋದಂತ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರಿದ್ದು ಮತ್ತು 193 ರಾಷ್ಟ್ರಗಳಲ್ಲಿ ಅವರವರ ರಾಷ್ಟ್ರಗಳ ಧ್ವಜವನ್ನ ಕೆಳಗಿಳಿಸಿ ಸಲಾಂ ಮಾಡಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರ ಗೌರವವನ್ನು ಸೂಚಿಸಬೇಕು ಅಂತೇಳಿ
ನಮ್ಮ ದೇಶನೇ ಅವರಿಗೆ ಸರಿಯಾದ ರೀತಿಯಲ್ಲಿ ಗೌರವವನ್ನು ಕೊಟ್ಟಿಲ್ಲ ಆ ಸಂದರ್ಭದಲ್ಲಿ. ಈಗ ಮಹಾತ್ಮ ಗಾಂಧೀಜಿ ಅವರಿಗೆ ಡೆಲ್ಲಿನಲ್ಲಿ 53 ಎಕರೆ ಕೊಟ್ಟಿದ್ದಾರೆ ಸಮಾಧಿಗೆ, ಆದ್ರೆ ಅಂಬೇಡ್ಕರ್ ಅವರಿಗೆ 5 ಗುಂಟೆನೂ ಕೂಡ ಕೊಟ್ಟಿಲ್ಲ. ಇವೆಲ್ಲ ದುರಂತ. ಹೋದ ಒಂದು ಅಧಿವೇಶನದಲ್ಲಿ ನಮ್ಮ ಮಾನ್ಯ ರಮೇಶ್ ಕುಮಾರ್ ಅವರು ಹೇಳ್ತಾ ಇದ್ರು, ಭಾಷಣ ಮಾಡ್ತಾರೆ ರಮೇಶ್ ಕುಮಾರ್ ಅವರು. ಅವರು ಹೇಳಿದ್ರು, ಯಾರು ಕೂಡ ತಪ್ಪಾಗಿ ಭಾವಿಸ್ಬೇಡಿ, ನಾನೊಬ್ಬ ಕಾಂಗ್ರೆಸ್ ನಾಯಕನಾಗಿ ಹೇಳ್ತಾ ಇದ್ದೀನಿ, ತಪ್ಪು ಸರಿಯಾಗಿ ಗೊತ್ತಿಲ್ಲ. ಅವತ್ತು ಕಾಂಗ್ರೆಸ್ ಪಕ್ಷ ಇವರಿಗೆ ಅನ್ಯಾಯ ಮಾಡಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ. ಅವರು ಭಾರತ ರತ್ನ ಪ್ರಶಸ್ತಿ ಕೊಟ್ಟಿಲ್ಲ, ಡೆಲ್ಲಿನಲ್ಲಿ ಅವರಿಗೆ ಏನು ಶವ ಸಂಸ್ಕಾರ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ. ಇವ್ರನ್ನ ನಾವು ಅಂದಿನ ದಿನಗಳಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ ರಮೇಶ್ ಕುಮಾರ್ ಅವರು ವಿಧಾನಸಭೆಯಲ್ಲಿ. ಅವಿರೋಧವಾಗಿ ಆಯ್ಕೆ ಮಾಡಬೇಕಾಗಿತ್ತು, ಕಾಂಗ್ರೆಸ್ ಅವತ್ತು ತಪ್ಪು ಮಾಡಿದೆ. ಇದು ನಿಜವಾಗ್ಲೂ ಕೂಡ ಒಂದು ದುರಂತ. ಅಂತ ಒಬ್ಬ ವ್ಯಕ್ತಿಯ ಬಗ್ಗೆ ಇವರು ಅಪಪ್ರಚಾರ ಮಾಡ್ಕೊಂಡು ಅವ್ರು ಯಾಕೆ ಸಂವಿಧಾನ ಬರೆದ್ರು? 395 ಅನುಚ್ಛೇದಗಳನ್ನ ಬರೆದಿದ್ದಾರೆ, ಆರ್ಟಿಕಲ್ಸ್. ಅದರಲ್ಲಿ ಕೇವಲ 5-6 ದಲಿತರು ಮಾತ್ರ ಬರೆದಿರೋದು, 5 ಅಥವಾ 6 ಅಷ್ಟೇ ಬರೆದಿರೋದು ದಲಿತರಿಗೆ. ಅದರ ನಂಜನಗೂಡು ರಿಸರ್ವ್ ಆಗಬೇಕು, ಚಾಮರಾಜನಗರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗಬೇಕು, ಮಳವಳ್ಳಿ ರಿಸರ್ವ್ ಆಗಬೇಕು, ಮತ್ತು ಅಸ್ಪೃಶ್ಯತೆ ನಿವಾರಣೆ ಆಗಬೇಕು, ಮತ್ತು ಕೆಲಸದಲ್ಲಿ ದಲಿತರಿಗೆ ಮೀಸಲಾತಿ ಕೊಡಬೇಕು, ಯಾಕಂದ್ರೆ ಅವರು ಕೂಡ ಮೇಲೆ ಸಮವಾಗಿ ಬರಬೇಕು ಅಂತೇಳಿ. ಇಷ್ಟು ಬಿಟ್ರೆ ಅವರು ಬೇರೆ ಏನೂ ಬರೆದಿಲ್ಲ ದಲಿತರಿಗೆ. ಅವರು ಈ ರಾಷ್ಟ್ರದ ಏಕತೆಯ ದೃಷ್ಟಿಯಿಂದ, ಈ ರಾಷ್ಟ್ರದ ಏನು ಇದರ ಚುಕ್ಕಾಣಿ ಯಾರು ಹಿಡಿಬೇಕು ಮತ್ತು ಇದರ ಭದ್ರತೆ ಸುಭದ್ರತೆ ಅದನ್ನ ಅವರು ಚೆನ್ನಾಗಿ ಓದಿ ಬರೆದು ಇವತ್ತು ಒಂದು ದೊಡ್ಡ ಸಂವಿಧಾನ ಬರೆದಿದ್ದಾರೆ. ಅವರು ಮೊದಲನೇ ಅನುಚ್ಛೇದನೇ ಭಾರತ ಅಂತ ಬರೆದಿದ್ದಾರೆ, ಅರ್ಥಾತ್ ಇಂಡಿಯಾ. ಯಾಕೆ ಬರೋರು ಅವರು ಭಾರತ ಅಂತ? ಮೊದಲನೇದು ಕೊಡ್ರಿ, SC ST ಅಂತ ಇಡಬಹುದಿತ್ತಲ್ಲ, ಅವರು ಇಟ್ಟಿಲ್ಲ. ಯಾಕಂದ್ರೆ ಅವರು ದೇಶದ ಹಿತದೃಷ್ಟಿಯಿಂದ, ಅವರ ರಾಷ್ಟ್ರದ ಹಿತದೃಷ್ಟಿಯಿಂದ ಭಾರತ ಮುಖ್ಯ ಆಗಿತ್ತು ಅವತ್ತು. ಅದಕ್ಕೆ ಅವರು ಮೊದಲನೇ ಆ ಅನುಚ್ಛೇದ ಅಥವಾ ಆರ್ಟಿಕಲ್ ಭಾರತ ಅರ್ಥಾತ್ ಇಂಡಿಯಾ ಅಂತ ಹೇಳ್ತಾರೆ. ಇದನ್ನ ದಯಮಾಡಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಈಗ ಮಲ್ಲೇಶ್ ಮೂರ್ತಿ ಅವರು ಇದು 2ನೇ ಕಾರ್ಯಕ್ರಮ ಅಂಬೇಡ್ಕರ್ ವಿಚಾರಧಾರ ನಾನೇಕೆ ಒಪ್ಪುತ್ತೇನೆ ಅಂತ ಮೈಸೂರಲ್ಲಿ ಮಾಡಿದ್ರು ಕಳೆದ ತಿಂಗಳು, ಇಲ್ಲಿ ಈ ನಂಜನಗೂಡಲ್ಲಿ ಮಾಡ್ತಾ ಇದ್ದಾರೆ. ಅವರು ಮೂಲ ನಮ್ಮ ಮಳವಳ್ಳಿ ತಾಲೂಕಿನ ಕುರಿಗಾಲಿ ಅವರು ಮೂಲ. ಅವ್ರು ದೊಡ್ಡ ಜಮೀನ್ದಾರರು ಹೇಳ್ಬೇಕು ಅಂದ್ರೆ. ಅವ್ರ ಕುಟುಂಬದಲ್ಲಿ ಒಟ್ಟು ಕುಟುಂಬದಲ್ಲಿ ಇಲ್ಲ ಅಂದ್ರೆ 100 ಎಕರೆ ಜಮೀನಿದೆ ನಮ್ಮ ಮಳವಳ್ಳಿ ತಾಲೂಕಲ್ಲಿ, 100 ಎಕರೆ ಜಮೀನು. ಆದ್ರೆ ಅವ್ರ ಆತರ ಕಾಣಿಸಲ್ಲ. ಆತರ ಕಾಣಿಸ್ತಾರ ನೋಡಿದ್ರೆ? ಈಗ 3 ಎಕರೆ ಇರೋರು 100 ಎಕರೆ ಕಾಣಿಸ್ತಾರೆ ಇವತ್ತಿನ ದಿನ. ಆದ್ರೆ ಅವರು 100 ಎಕರೆ ಇಟ್ಕೊಂಡಿದ್ರು ಕೂಡ ಅವರು ಏನಂದ್ರೆ 3 ಎಕರೆ ಸರಿ ಇರೋದು ಅನ್ನೋ ತರ ಕಾಣಿಸ್ತಾರೆ ಮಲ್ಲೇಶ್ ಮೂರ್ತಿ ಅವರು. ಹಾಗಾಗಿ ಅವರು ಇವತ್ತು ಅಂಬೇಡ್ಕರ್ ಅವರಿಗೆ ಅವರ ಜೀವನವನ್ನೇ ತ್ಯಾಗ ಮಾಡಿಬಿಟ್ಟಿದ್ದಾರೆ. ಬಸವಣ್ಣವ್ರಿಗೂ ಅವ್ರ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ, ಬುದ್ಧನಿಗೂ ಕೂಡ ಆ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ. ಹಾಗಾಗಿ ಇವತ್ತು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ತತ್ವ ಸಿದ್ಧಾಂತ ಏನಿದೆ ಅದನ್ನೆಲ್ಲ ಕೂಡ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಷ್ಟು ಕಾಳಜಿ ಇತ್ತು ಅಂದ್ರೆ ಒಂದೊಂದು ಸಾರಿ ದುಃಖ ಆಗುತ್ತೆ ನೆನ್ಸ್ಕೊಂಡ್ರೆ. ಅವರು ನ್ಯಾಯವಾದಿಯಾಗಿರ್ತಾರೆ. ಆ ನ್ಯಾಯವಾದಿಯಾಗಿ ಇದ್ದಂತ ಸಂದರ್ಭದಲ್ಲಿ ಕೋರ್ಟ್ ಅಲ್ಲಿ ವಾದ ಮಾಡ್ತಾ ಇರ್ತಾರೆ. ಆ ವಾದ ಮಾಡುವಂತ ಸಂದರ್ಭದಲ್ಲಿ ಒಂದು ಚೀಟಿ ಬರುತ್ತೆ ಅವ್ರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಅವ್ರ ಸಹಾಯಕ ತಂದು ಕೊಡ್ತಾನೆ. ಆ ಚೀಟಿ ಕೋರ್ಟಲ್ಲಿ ಇಟ್ಕೊಂಡು ಕರಿ ಕೋರ್ಟಲ್ಲಿ ವಾದ ಮುಂದುವರಿಸ್ತಾರೆ. ಆಮೇಲೆ ಮಧ್ಯಾಹ್ನ 1:30-2 ಗಂಟೆ ಊಟ ಮಾಡ್ಬೇಕಲ್ಲ, ಆ ಜಡ್ಜು ಅದನ್ನ ಚೀಟಿ ಬಂದಂತ ಸಂದರ್ಭದಲ್ಲಿ ಅದನ್ನ ಅವ್ರು ಗ್ರಹಿಸ್ತಾರೆ. ಏನ್ ಚೀಟಿ ಬರ್ತಲ್ಲ ಅಂದ್ಬಿಟ್ಟು, ಅಂಬೇಡ್ಕರ್ ಅವ್ರು ಕರಿಯಪ್ಪ ಅಂತ ಹೇಳ್ತಾರೆ ಆ ಜಡ್ಜು. ಆಗ ಅವ್ರು ಕರೀತಾರೆ, ಜಡ್ಜ್ ಕರೀತಿದ್ದಾರೆ ಬನ್ನಿ ಸ್ವಾಮಿ ಅಂತ. ಅವ್ರು ಹೋಗ್ತಾರೆ, ಏನ್ ನೀವು ವಾದ ಮಾಡುವಾಗ ಒಂದು ಚೀಟಿ ಬರ್ತಲ್ಲ ಅದನ್ನ ನೀವು ಕರಿ ಕೊಟ್ಟು ಹಾಕೊಂಡ್ರಲ್ಲ ಏನು ಅಂತ ಕೇಳ್ತಾರೆ. ಅದಕ್ಕೆ ಏನಿಲ್ಲ ಸ್ವಾಮಿ, ನನ್ನ ಹೆಂಡತಿ ಸತ್ತೋಗಿದ್ದಾರೆ ಅಂತ ಚೀಟಿ ಅಂತ ಹೇಳ್ತಾರೆ. ಅವ್ರ ಹೆಂಡತಿ ಸತ್ತೋಗಿದ್ರು ಕೂಡ ಅವ್ರು ವಾದ ಮುಂದುವರಿಸಿದ್ರು. ಆ ಹೇಳ್ತಾರೆ, ಮತ್ತೆ ಮನೆಗೆ ಹೋಗಿ ನೀವೇ ಇಲ್ಲಿದ್ದೀರಿ ಅಂತ ಜಡ್ಜ್ ಕೇಳಿದಾಗ
ಇಲ್ಲ ಸ್ವಾಮಿ, ನನ್ನ ಹೆಂಡತಿ ಸತ್ತೋಗ್ಬಿಟ್ಟಿದ್ದಾಳೆ, ಈಗ ನಾನು ಹೋದ್ರು ಕೂಡ ವಾಪಸ್ಸು ಆ ಪ್ರಾಣ ವಾಪಸ್ ಬರಲ್ಲ. ಆದ್ರೆ ಏನ್ 46 ಕೈದಿಗಳಿದ್ದಾರೆ, ಈ ಕೈದಿಗಳನ್ನಾರು ಬಿಡಿಸೋಣ ಅಂದ್ಬಿಟ್ಟು ನಾನು ವಾದ ಮುಂದುವರಿಸ್ತಿದ್ದೀನಿ ಅಂತ. ಆಮೇಲೆ ಜಡ್ಜು ಅದನ್ನ ಆಲೋಚನೆ ಮಾಡಿ ಆ 46 ಕೈದಿಗಳನ್ನು ಕೂಡ ಆವತ್ತೆ ಬಿಡುಗಡೆ ಮಾಡ್ಬಿಡ್ತಾರೆ. ಅವರೊಬ್ಬ ಬ್ರಿಟಿಷ್ ಜಡ್ಜ್ ಆಗಿರ್ತಾರೆ. ಅವ್ರು ಯಾರು 46 ಕೈದಿಗಳು ಅಂದ್ರೆ ಅವರು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು. ಆ 46 ಸ್ವಾತಂತ್ರ್ಯ ಹೋರಾಟಗಾರರನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಹೆಂಡತಿ ತೀರೋಗಿದ್ರು ಕೂಡ ಇವ್ರನ್ನ ಬಿಡುಗಡೆಗೊಳಿಸಿ ನಂತರ ಅವರು ಮನೆಗೆ ಹೋಗಿದ್ದಾರೆ. ಹಾಗಾಗಿ ಅವರಿಗೆ ದೇಶದ ಬಗ್ಗೆ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಎಷ್ಟು ಅಭಿಮಾನ ಇತ್ತು, ಎಷ್ಟು ಕಾಳಜಿ ಇತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕಾಗಿ. ಹಾಗಾಗಿ ಇವತ್ತೇನು ಬುದ್ಧ, ಬಸವ, ಅಂಬೇಡ್ಕರ್ ಅವ್ರನ್ನ ನಾವೆಲ್ಲರೂ ಕೂಡ ಅವ್ರ ತತ್ವ ಸಿದ್ಧಾಂತಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಅದರಂತೆ ಮುಂದುವರಿಯೋಣ. ನಾವು ಯಾವಾಗಲೂ ಕೂಡ ಮುರುಡೇಶ್ ಮೂರ್ತಿಯವರು ಬಹಳ ಸರಳ ಮನುಷ್ಯ, ತುಂಬಾ ಸರಳ, ಭೋಗ ಜೀವನ ಮಾಡಿದವರಲ್ಲ ಅವರು. ಆದರೂ ಕೂಡ ಅವರು ಇಂಥ ಕಾರ್ಯಕ್ರಮಗಳನ್ನ ಆಗಾಗ ಮಾಡ್ತಾ ಇರ್ತಾರೆ. ಅದಕ್ಕೆ ನನ್ನ ಸಂಪೂರ್ಣವಾದಂತ ಬೆಂಬಲ ಇದೆ. ನಾನು ಹೋದ ಸಭೆಯಲ್ಲಿ ಹೇಳಿದೆ, ನಮ್ಮ ಕಾಲೇಜಿಗೆ ಒಂದು ಪುಸ್ತಕ ಕೊಡಿ ಅಂತ. 20 ಸುಳ್ಳು ಹೇಳ್ಕೊಡಪ್ಪ, ಆಯ್ತು 5,000 ರೂಪಾಯಿ 20 ಪುಸ್ತಕ ಕೊಡಿ. ಆಯ್ತು, 20 ಪುಸ್ತಕ ತಗೊಳ್ತೀನಿ. ಹೊಸದಾಗಿ ಭಗವಾನ್ ಬುದ್ಧ ಲಾ ಕಾಲೇಜ್ ಬೇರೆ ಮಾಡಿದೀನಿ. BEd ಕಾಲೇಜ್ ಇದೆ, ಡಿಗ್ರಿ ಸಂಜೆ ಕಾಲೇಜ್ ಇದೆ, PU ಕಾಲೇಜ್ ಇದೆ, DBM ಇದೆ, ಸ್ಕೂಲ್ ಇದೆ. ಹಾಗಾಗಿ ನಮ್ಮ AS ನಗರ್ಲಿ ಅವರು ನಮ್ಮ ಇವರು ಈಗ 20 ಪುಸ್ತಕ ಕಾರ್ಯ ಆಗ್ತೀವಿ, ದುಡ್ಡು ಆಮೇಲೆ ಕಳಿಸ್ತೀನಿ. ಈ ಸಮಯ ಥ್ಯಾಂಕ್ ಯು ಸರ್, ನಮಸ್ಕಾರ.